ಇಂದು ಕಜೆ ಆಯುರ್ವೇದಿಕ್ ಚಾರಿಟಬಲ್ ಫೌಂಡೇಶನ್ನಿಂದ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ನಡೆಯಿತು. ಅರಮನೆ ಮೈದಾನದ ಗೇಟ್ ನಂಬರ್ 6ರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇಂದಿನಿಂದ 4 ದಿನ ಈ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಪ್ರತಿನಿತ್ಯ ಬೆಳಿಗ್ಗೆ 9 ರಿಂದ ರಾತ್ರಿ 9 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯಲಿದೆ. ಆಯುರ್ವೇದದ ವೈಶಿಷ್ಟ್ಯತೆಯನ್ನು ಅನಾವರಣ ಮಾಡುವಂತಹ ಹಿನ್ನೆಲೆ ಈ ಸಮ್ಮೇಳನದ ಪ್ರಮುಖವಾದಂತಹ ಕಾರ್ಯ ಆಗಿದೆ. ಜಗತ್ತಿನ ವಿವಿಧೆಡೆಯಿಂದ 6,000ಕ್ಕೂ ಅಧಿಕ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 400 ಸಾಧಕರಿಗೆ ಸನ್ಮಾನ ಮಾಡಲಾಗುತ್ತೆ. ಇಂದು ಡಾಕ್ಟರ್ ಕೆಸಿ ಬಲ್ಲಾಳ್ ಅವರಿಗೆ ಆಯುರ್ವೇದ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಆಯುರ್ವೇದ ಚಿಕಿತ್ಸಾ ಪ್ರಾತ್ಯಕ್ಷಿಕೆ, ಸಂಶೋಧನಾ ಪ್ರಬಂಧಗಳ ಮಂಡನೆ, ಆಯುರ್ವೇದ ವಸ್ತು ಪ್ರದರ್ಶನ, ಪಾಕೋತ್ಸವ ಸೇರಿ ಹಲವು ವಿಶೇಷತೆಯನ್ನ ಒಳಗೊಂಡಿದೆ. I'd like to conclude and the next 4 days programs. God bless you all. Indeed, words of great wisdom and of course a lot of. ಅಂದರೆ ನಿಮಗೆ ಎಲ್ಲ ಆಯುರ್ವೇದ ಬಗ್ಗೆ ತುಂಬ ತಿಳ್ಕೊಬಹುದು. ಈಗ ನಾವೇನಂದ್ರು ನಮಗೆ ಅಂದರೆ ಓದಿನೇ ತಿಳ್ಕೊಬೇಕು ಅಂತಿಲ್ಲ. ಈ ಥರ ಸಮ್ಮೇಳನಗಳು ನಡೆದಾಗ ಯಾವ ಥರ ಇರುತ್ತೆ ಅಂತ ಸ್ವಲ್ಪ ನಾಲೆಜ್ ಆಗೇ ಆಗುತ್ತೆ. ಸೊ ಇದ್ರ ಬಗ್ಗೆ ಇಂಟ್ರೆಸ್ಟು ಬರುತ್ತೆ. ಹಾಗಾಗಿ ನೀವು ಎಲ್ಲರೂ ಬಂದು ಇಲ್ಲೆಲ್ಲ ವಿಷಯವನ್ನು ತಿಳ್ಕೊಂಡು ಆಯುರ್ವೇದವನ್ನು ಬಳಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಂದು ಪ್ರಾಪರ್ ಸಿರ್ಸಿ, ನಾನೀಗ ವಿದ್ಯಾರಣ್ಯಪುರದಿಂದ ಬಂದಿರೋದು. ಆಯುರ್ವೇದದಲ್ಲ ತುಂಬ ಸ್ಟಾಲ್ಗಳು ಇದೆಲ್ಲ ಇದೆ. ಅಂದರೆ ಅದು ಏನಾಗಿದೆ ಅಂದರೆ ಟೈಮ್ ತುಂಬ ತಗೊಳ್ಳೋದ್ರಿಂದ ಇವಾಗೆಲ್ಲ ಇನ್ಸ್ಟೆಂಟ್ ಬೇಕು. ನಮಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಯಿತು ಅಂತಂದರೆ ನಮಗೆ ಇಮಿಡಿಯೇಟ್ ರಿಕವರಿ ಆಗಬೇಕಲ್ವ. ಸೊ ಅದರಿಂದ ಜನ ಫಾಸ್ಟಾಗಿ ಅಂದರೆ ಅದ್ರ ಕಡೆ ಹೋಗ್ತಾ ಇದ್ದಾರೆ. ಸೊ ಆಯುರ್ವೇದ ಅಂತಂದರೆ ಸ್ವಲ್ಪ ಲೆಂತ್ ಪ್ರಾಸೆಸ್ ಇರುತ್ತೆ. ಕೋರ್ಸಸ್ ಮಾಡಬೇಕು. ನಾವು ಕೋರ್ಸ್ ಮಾಡಿದಾಗ ನಿಜವಾಗ್ಲೂ ರಿಸಲ್ಟ್ ಒಂದೇ ಬರುತ್ತೆ. ಸೊ ಅದರಿಂದ ಸೈಡ್ ಇಫೆಕ್ಟ್ ಇಲ್ವಲ್ಲ, ನಮಗೆ ಬೇಕಾಗಿರೋದೇ ಅದೇ ಮೇನು. ಇವಾಗ ಏನು ತಿಂದ್ರೂ ಸೈಡ್ ಇಫೆಕ್ಟು, ಅದರಿಂದ ಇನ್ನೊಂದು ರೋಗಗಳೇ ಉತ್ಪತ್ತಿ ಆಗುತ್ತೆ. ಸೊ ಹಾಗಾಗಿ ಇದು ದೆನ್ ಬೆಟರ್ ಅಂತ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಹಿಂದಿನ ಕಾಲದಿಂದನೂ ಇದೆ. ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಸೇರ್ತಿದ್ದಾರೆ. ಆಯುರ್ವೇದಕ್ಕೆ ಇಷ್ಟೊಂದು ಸಪೋರ್ಟಿವ್ ಆಗ್ತಾ ಇದೆ. ಅಲೋಪತಿ ಇದ್ರೂ ಕೂಡ ಆಯುರ್ವೇದವನ್ನ ಎಲ್ಲರೂ ನಂಬ್ಕೊಂಡು ಇದ್ದಾರೆ. ಸೈಡ್ ಇಫೆಕ್ಟ್ ಇಲ್ಲ ಅಂತೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲ ಏಜ್ ಅವರು ಮತ್ತೆ ಸ್ಟೂಡೆಂಟ್, ತುಂಬಾ ಜನ ಸ್ಟೂಡೆಂಟ್ ಇದ್ದಾರೆ. ಎಲ್ಲ ಕಂಪನಿಗಳು ಇದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಎಲ್ಲರೂ ಆಯುರ್ವೇದವನ್ನ ಬಳಸಬೇಕು. ಹಿಂದಿನ ಕಾಲದಿಂದನೂ ಬಳಸ್ಕೊಂಡು ಬಂದಿದ್ದಾರೆ. ಮಧ್ಯದಲ್ಲಿ ಎಲ್ಲೋ ಸ್ವಲ್ಪ ಬಿಟ್ಟಿದ್ರು ಅನ್ಸುತ್ತೆ. ಈಗ ಮತ್ತೆ ಈಗಿನ ಆಧುನಿಕ ಯುವತಿಯರನ್ನ ನೋಡಿದ್ರೆ ಆಯುರ್ವೇದದ ಕಡೆ ತುಂಬಾ ಒಲವು ಮೂಡ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ನಾವು ಇದ್ರಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದೀವಿ. 4 ದಿನಾನು ಬರ್ತೀವಿ. ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂತ ಒಂದು ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಎಲ್ಲರೂ ಇದ್ರಲ್ಲಿ ಭಾಗವಹಿಸ್ಲೇಬೇಕು. ಇಂಟ್ರೆಸ್ಟ್ ಇಲ್ಲ ಅಂತ ಇದ್ರೂ ಕೂಡ ಇಲ್ಲಿ ಬಂದು ನೋಡಿದ್ರೆ ಖುಷಿ ಆಗುತ್ತೆ. 4 ದಿನ ರಜೆನೂ ಕೂಡ ಇದೆ. ಎಲ್ಲರೂ ಬನ್ನಿ, ಆಯುರ್ವೇದವನ್ನ ಎಲ್ಲರೂ ಬಳಸೋಣ.